ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಒಂದು ಸರಿ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಅದು ತುಂಬ ದಿನ ಆಯ್ತಲ್ಲ, ಹಳಿದಾಯಿತು ವಿಡಿಯೋ. ಸೊ ಅದಕ್ಕೆ ಇನ್ನೊಂದು ಸರಿ ಖಾರ ಪೊಂಗಲ್ ಮಾಡ್ತಾ ಇದ್ದೆ. ಅವಾಗವಾಗ ಖಾರ ಪೊಂಗಲ್ಲು ಮತ್ತು ಮಾಡ್ತಾ ಇರ್ತೀನಿ ಈ ಥರ. ಈ ವಿಡಿಯೋ ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಸರಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದು ನೋಡೋಕ್ಕಾದರೆ ಅದು ವಿಡಿಯೋ ನೋಡಿ, ಇಲ್ಲ ಆದರೆ ಇದು ನೋಡಿ. ಅದು ಏನೋ ಶಾರ್ಟ್ ವಿಡಿಯೋ ಏನೋ ಅಪ್ಲೋಡ್ ಮಾಡಿದ್ದೆ ಅಂತ ಅನಿಸುತ್ತೆ, ನಂಗೆ ಅಷ್ಟೊಂದು ನೆನಪಿಲ್ಲ. ಇದು ಲೆಂತಿ ವಿಡಿಯೋ ಆಗಿರುತ್ತೆ, ಅಂದರೆ 5 ನಿಮಿಷದಷ್ಟೇ ವಿಡಿಯೋ ಅಲ್ಲ. ಸೊ ಖಾರ ಪೊಂಗಲ್ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ. ಏನು ಮಾಡೋದಂದರೆ ಹೆಸರು ಬೇಳೆ ಅಂದರೆ ಮೂಂಗ್ ದಾಲ್ ಇರ್ತಾವಲ್ಲ, ಸೊ ಮೂಂಗ್ ದಾಲ್ ತೊಗೋರಿ. ಮತ್ತು 1 ಕಪ್ ಅಕ್ಕಿ ತೊಗೋರಿ. 1 ಕಪ್ ಅಕ್ಕಿಗೆ ಮೂಂಗ್ ದಾಲ್ ಅರ್ಧ ಕಪ್ ತೊಗೊಳ್ಳಿ. ಇಲ್ಲ ಅಂದರೂ 1 ಕಪ್ ಸರಾ ಕಪ್ ತೊಗೊಂಡ್ರೂ ನಡೆಯುತ್ತೆ. ಇಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಮೂಂಗ್ ದಾಲ್ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಮೂಂಗ್ ದಾಲ್ ಅದಕ್ಕಿಂತ ಅರ್ಧ ಕಪ್ ತೊಗೊಂಡಿದ್ದೆ, ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು, ಎರಡೂ ಸರಿಯಾಗಿ ತೊಳ್ಕೊಂಡು, ಅದಕ್ಕೆ ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ಥರ ಹಾಕ್ಕೊಂಡು ಒಂದು 3 ವಿಸಿಲ್ ಹೊಡ್ಸ್ಕೊಂಬಿಡಿ. 3 ಅಥವಾ 2 ವಿಸಿಲ್ ಹೊಡ್ಸ್ಕೊಂಬಿಡಿ. ಅಲ್ಲಿಗೆ ಖಾರ ಪೊಂಗಲ್ ಮಾಡೋಕ್ಕೆ ಅರ್ಧ ರೆಡಿ ಆಗುತ್ತೆ. ಇನ್ನು ಉಳಿದಿದ್ದನ್ನು ಎಲ್ಲ ರೆಡಿ ಮಾಡ್ಕೋಬೇಕು. ಪ್ರತಿ ಸಲ ಖಾರ ಪೊಂಗಲ್ ಮಾಡುವಾಗ ಇದೇ ಆಗುತ್ತೆ, ಅಂದರೆ ಅದು ಜಾಸ್ತಿ ನೀರು ಹಾಕಿರ್ತೀವಲ್ಲ, ಅದು ಉಕ್ಕೊಂಡು ಎಲ್ಲ ಗ್ಯಾಸ್ ಎಲ್ಲ ಹೊಲಸಿಡ್ಬಿಡುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಬೇಕಾದ್ರೆ ಅದಕ್ಕೆ ಖಾರ ಪೊಂಗಲ್ ಮಾಡೋದಂದ್ರೇ ಬೇಜಾರಾಗಿಬಿಡುತ್ತೆ. ಸೊ ಇರಲಿ ಬಿಡಿ. ಮತ್ತು ಇಲ್ಲಿ ಹೇಳ್ತೀನಿ ನೋಡಿ ಯಾವ ಥರ ಮಾಡೋದಂತ ಹೇಳಿ. ಖಾರ ಪೊಂಗಲ್ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆನೂ ಹಾಕ್ಕೊಳ್ಳಿ, ತುಪ್ಪನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕುಟ್ಟಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ಳಿ ಮೊದಲು. ಅಂದರೆ ಶುಂಠಿ ಇದ್ರೇ ಶುಂಠಿ, ಕಾಳು ಮೆಣಸು ಇವಿದ್ರೇ ಖಾರ ಪೊಂಗಲ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಜೀರಿಗೆ, ಅರಿಶಿನ ಪುಡಿ ಮತ್ತು ಎಲ್ಲ ಥರ ಹಾಕ್ಕೊಳ್ಳಿ. ಕಾಳು ಮೆಣಸು, ಕೊಬ್ಬರಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೊಬ್ಬರಿ ಹಾಕಿಲ್ಲ, ಕೊಬ್ಬರಿ ಇಲ್ಲಂತ ಸ್ಕಿಪ್ ಮಾಡಿದ್ದೀನಿ. ಕೊಬ್ಬರಿ ಬದಲು ಗೋಡಂಬಿನೂ ಹಾಕ್ಕೋಬೇಕು. ಸೊ ಎಲ್ಲ ಥರ ನಡೆಯುತ್ತೆ. ಗೋಡಂಬಿ ಇದ್ರೂ ನಡೆಯುತ್ತೆ, ಇಲ್ಲಾದರೂ ನಡೆಯುತ್ತೆ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಕುದ್ದಿರುತ್ತಲ್ಲ, ಸೊ ಕುದಿಸಿರುವಂಥ ಖಾರ ಪೊಂಗಲ್ಗೆ ಬ್ಯಾಟರ್ ರೆಡಿ ಇರುತ್ತಲ್ಲ, ಸೊ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಅಳ್ಳಾಡಿಸ್ಕೊಂಬಿಡಿ. ಅದನ್ನು ಏನು ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ, ಒಂದು ಸ್ವಲ್ಪ ಹಾಕ್ಕೊಂಬಿಡಿ. ಇದಕ್ಕೆ ಇಂಗು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ನೆನಪಾಯಿತು ಲಾಸ್ಟ್, ಸೊ ಆವಾಗ ಹಾಕ್ಕೊಂಡೆ ಇಂಗನ್ನು. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ರೆಡಿಯಾಗಿರೋವಂಥ ರೈಸ್ಗೆ ಅದನ್ನು ಹಾಕ್ಕೊಂಬಿಡಿ. ಇದನ್ನು ಜಾಸ್ತಿ ಹೊತ್ತು ಕುದಿಸೋದು ಬೇಕಾಗಲ್ಲ. ಸೊ ಒಂದು ಸ್ವಲ್ಪ ರೆಡಿಯಾಗಿರುತ್ತಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅಳ್ಳಾಡಿಸ್ಕೊಂಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಒಂದು ಕುದಿ ಬಂದರೆ ಸಾಕಾಗ್ಬಿಡಿ. ಆಲ್ರೆಡಿ ಅದೆಲ್ಲ ರೈಸ್ ಕುದ್ದಿರುತ್ತೆ ಮತ್ತು ಒಗ್ಗರಣೆನೆಲ್ಲ ಸ್ವಲ್ಪ ಫ್ರೈ ಆಗಿರುತ್ತಲ್ಲ, ಸೊ ಅಷ್ಟೊಂದೇನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ. ಈ ನಿಮ್ಮ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿ ಆಯಿತು ತಿನ್ನೋಕ್ಕೆ. ನವರಾತ್ರಿ ದಾಂಡ್ಯ 2ನೇ ದಿನ. ಸೊ ನನಗೆ ಸ್ವಲ್ಪ ಆರಾಮಿಲ್ಲ ಅಂತೇಳಿ ನಾನು ಹೋಗೋಕ್ಕಾಗಲಿಲ್ಲ. ಸೊ ಹಾಗೆ ವಾಕ್ ಮಾಡ್ತಾಯಿದ್ವಿ. ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ರೆಡ್ ಸಾರಿ ಹಾಕ್ಕೊಂಡಿದ್ರು, ಎಲ್ಲರೂ ರೆಡ್ ಕಲರ್ ಇತ್ತು 2ನೇ ದಿನ. ಸೊ ಎಲ್ಲರೂ ಹಾಕ್ಕೊಂಡು ಮಾಡ್ತಾಯಿದ್ರು. ಹಾಗೆ ಇರಲಿ ಅಂತೇಳಿ ಒಂದು ಕ್ಲಿಪ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದೆ. ಅವ್ರಿಗೆಲ್ಲ ಮೀಟಾಗಿ ವಾಪಸ್ ನಮ್ಮ ಮನೆಗೆ ಬಂದುಬಿಟ್ಟೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.
माता पिता त्वमेव त्वमेव बन्धुश्च सखा त्वमेव त्वमेव विद्या द्रविणं